ಇದು ವಿಮಲ್ ಪೈಪ್ 4 ಇಂಚಿಂದು ನಿಮ್ಗೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ. ಇವಾಗ ಇದು ನಾವು ಟೆಸ್ಟಿಂಗ್ ಮಾಡ್ತಿದ್ದೀವಿ ಪೈಪ್ನ, ನೋಡಿದ್ರಿ. ಪೈಪ್ ನೋಡಿರಿ, ಫುಲ್ ಅಪ್ಪಚ್ಚಿ ಆಗಿದೆ ಹೊರತು ಎಲ್ಲೂ ಕ್ರ್ಯಾಕ್ ಆಗಿಲ್ಲ. ನೋಡಿರಿ, ಎಲ್ಲಿ ನೋಡಿದ್ರು ಕ್ರ್ಯಾಕ್ ಆಗಿಲ್ಲ. ಇದೇ ವಿಮಲ್ ಪೈಪ್ ನಾವು ನಿಮಗೆ ಕಳಿಸ್ತಿದ್ದೀವಿ. ಇವಾಗ ಸ್ಟ್ರೈಟ್ ಇಗ್ರಿ. ನಮಸ್ಕಾರ ರೈತ ಬಾಂಧವರೇ, ನಾವೀಗ ಚಳ್ಳಕೆರೆಯಲ್ಲಿದ್ದೇವೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೃಷಿಗೆ ಸಂಬಂಧಪಟ್ಟಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ. ಮತ್ತು ವಿಮಲ್ ಪೈಪ್ಸ್ ಎನ್ನುವಂತಹ ಸಂಸ್ಥೆ ಎಷ್ಟು ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿದ್ದಾರೆ, ಮತ್ತು ಇವರು ಕೃಷಿಗೆ ಸಂಬಂಧಪಟ್ಟಂತಹ ಯಾವ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ ಎನ್ನುವುದರ ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕರ್ನಾಟಕದ ಎಲ್ಲಾ ರೈತ ಬಾಂಧವರಿಗೆ ನಮ್ಮ ವಿಮಲ್ ಪೈಪ್ಸ್ ಕಡೆಯಿಂದ ನಮಸ್ಕಾರಗಳು. ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಟ್ಟು ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡಿಕೊಡಿ ಸರ್. ನಾನು ಭರತ್ ಜೈನ್, ಇವರು ನಮ್ಮ ತಮ್ಮದು ಯೋಗೇಶ್ ಜೈನ್ ಅಂತ ಬಿಟ್ಟಂತ. ನಾವು ವಿಮಲ್ ಪೈಪ್ಸ್ ಅಂತ ಬಿಟ್ಟು ನಮ್ದು ಚಳ್ಳಕೆರೆ ಚಿತ್ರದುರ್ಗ ಡಿಸ್ಟಿಕ್ PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು ಪಾಯಿಂಟ್ ಇಂದ. ಇವತ್ತಿಂದ ಒಂದು 30 ವರ್ಷದ ಮುಂಚೆನೂ ನಾವು PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಪಾಯಿಂಟ್ ಇಂದ. ಓಕೆ ಸರ್, ನೀವೊಂದು ಈ ಒಂದು ಸಂಸ್ಥೆ ಶುರು ಮಾಡಿದಾಗ ಯಾವೊಂದು ಪ್ರಾಡಕ್ಟ್ ಮೂಲಕ ಸಂಸ್ಥೆ ಶುರು ಮಾಡಿದ್ರಿ ಸರ್? ನಾವು ಮುಂಚೆಯಿಂದನೂ ನಮ್ದು ಒಂದು ಈ ಶೇಂಗಾ ಬೀಜ ವ್ಯಾಪಾರ ನಮ್ದು ಮುಂಚೆ ನಮ್ದೆಲ್ಲ ಎಕ್ಸ್ಪೋರ್ಟ್ ಮಾಡಿದ್ವಿ. ಆ ಟೈಮಾಗೆ APMC ಯಾರ್ಡ್ ಚಳ್ಳಕೆರೆಯಿಂದ ಸಂಬಂಧಪಟ್ಟಿದ್ದು. ನಮ್ಮ ಫಾದರ್ ಎಲ್ಲ ಮುಂಚೆಯಿಂದನೂ ನಾವು ಶೇಂಗಾ ಬೀಜ ವ್ಯಾಪಾರದಿಂದ ಬಂದಿದ್ವಿ. ಅದಕ್ಕಾಗಿ ರೈತರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ಸ್ ತೆಗಿಬೇಕು, ಒಂದು ಆ ಲೈನಿಗೆ ಬರಬೇಕು ಅಂತ ಬಿಟ್ಟು ಮುಂಚೆನೂ ನಮಗೆ ರೈತರಿಂದನೇ ಕನೆಕ್ಟಿವಿಟಿ ಮೀನ್ಸ್ ಪಾಯಿಂಟ್ ನಾಗ. ಅದಕ್ಕಾಗಿ ನಾವು PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ. ಅದೇ ಸಂಬಂಧಪಟ್ಟಿದ್ದು ಮುಂದೆ ಬರ್ತಾ ನೀರಿನ ಸಮಸ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ. ಕಮ್ಮಿ ನೀರಿನಾಗೆ ಹಾರ್ಟಿಕಲ್ಚರು, ಸಿರಿಕಲ್ಚರು, ಈ ಅಗ್ರಿಕಲ್ಚರ್ ಫಸಲ್ನೆಲ್ಲ ತೆಗಿಬಹುದು ರೈತರಿಗೆಲ್ಲ ಅಂತ ಪಾಯಿಂಟ್ ಇಂದ ನಾವು ಇವಾಗ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇಂದ ಒಂದು 5-6 ವರ್ಷದಿಂದ ನಾವು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ನಾವು ಪಾಯಿಂಟ್ ಗೆ. ಅದಾಗಿ ಇನ್ಲೈನು, ಆನ್ಲೈನು ಎಲ್ಲ ಟೈಪ್ ಆಫ್ ದ PVC ಮೀನ್ಸ್ ಡ್ರಿಪ್ ಇರಿಗೇಷನ್ ಪೈಪ್ ತೆಗಿತಾ ಇದೀವಿ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಇದೆ. ಸಬ್ಸಿಡಿ ತಗೊಂಡಿದ್ದ ರೈತರ ಬಾಂಧವರಿಗೆ ನಮ್ಮ ಕಡೆಯಿಂದ ಅಪ್ರೂವಲ್ ಇದೆ ಮೀನ್ಸ್ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ನಮ್ದು ಪಾಯಿಂಟ್. ಓಕೆ, ಬೇರೆ ಏನೇನು ಪ್ರಾಡಕ್ಟ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ನಮ್ದು PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. 15 ಇಂಚಿಂದ 8 ಇಂಚ್ವರೆಗೂ PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಅದಾದ್ಮೇಲೆ ಡ್ರಿಪ್ ಇರಿಗೇಷನ್ ನಾಗೆ 12, 16, 20 mm ನಾಗೆ ಎಲ್ಲ ಟೋಟಲಿ ಡ್ರಿಪ್ ಇರಿಗೇಷನ್ ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇನ್ಲೈನ್ ಅಂತ ಬರುತ್ತೆ, ಆನ್ಲೈನ್ ಅಂತ ಬರುತ್ತೆ. ಅದಾದ್ಮೇಲೆ ಫ್ಲಾಟ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಬರುತ್ತೆ, ಮೀನ್ಸ್ ಪೇಪರ್ ಲ್ಯಾಟರಲ್ ಅಂತ ಹೇಳ್ತಾರೆ ಪಾಯಿಂಟ್ ನಾಗೆ. ಅದಾದ್ಮೇಲೆ ಮಲ್ಚಿಂಗ್ ಸೀಟ್ ಮೀನ್ಸ್ ಮೇಲೆ ಹಾಕ್ತಾರೆ, ಗ್ರೇ ಕಲರ್ ಅಂಡ್ ಸಿಲ್ವರ್ ಕಲರ್ ಮಲ್ಚಿಂಗ್ ಸೀಟ್ ಬರುತ್ತೆ. ಅದನ್ನು ಎಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಟ್ಯಾಂಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಮೀನ್ಸ್ 500 ಲೀಟರ್ ಇಂದ ಹೇಳ್ಬಿಟ್ಟು 5000 ಲೀಟರ್ ವರೆಗೂ ಟ್ಯಾಂಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು ಪಾಯಿಂಟ್. ಓಕೆ ಸರ್, ಈಗ ಕೃಷಿಗೆ ಸಂಬಂಧಪಟ್ಟಿರುವಂತಹ ಒಂದು ಉತ್ಪನ್ನಗಳನ್ನ ತಯಾರು ಮಾಡಬೇಕು ಅಂತ ಏನಕ್ಕೆ ಅನಿಸ್ತು, ಅಥವಾ ನಿಮ್ಮ ಸ್ಫೂರ್ತಿ ಏನು ಸರ್? ಅಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಜನ ಎಲ್ಲ ಕಳಪೆ ಕಾಮಗಾರಿ ಮಾಡಿ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಎಲ್ಲರಿಗೂ ರೈತರಿಗೆ ಸಸ್ತಾ ಅಂತ ಹೇಳ್ಬಿಟ್ಟು ರೈತರಿಗೆ ಗೈಡ್ಲೈನ್ಸ್ ಸಿಗ್ತಾ ಇಲ್ಲ. ಯಾವ್ದು ಸರಿ ಇದೆ, ಯಾವ್ದು ರಾಂಗ್ ಇದೆ, ಯಾವ್ದು ಒಳ್ಳೆ ಮಾಲ್ ಇದೆ, ಯಾವ್ದು ರಾಂಗ್ ಇದೆ ಅಂತ. PVC ಪೈಪ್ ಅನ್ಕೊಂಡ್ರಿ ಸ್ಕ್ರಾಪ್ ಪೈಪ್ ನದು ಮಾರ್ಕೆಟ್ ಆಗಿ ಮಾಡ್ತಾರೆ. ಅವ್ರೆಲ್ಲ ಅನ್ಕೊಂತ ಅದಕ್ಕೆ ಗಟ್ಟಿ ಇದ್ದವೆಲ್ಲ PVC ಪೈಪ್ ಎಲ್ಲ ಚೆನ್ನಾಗಿದೆ ಅಂತ. ಆ ಟೈಪ್ ಏನಿಲ್ಲ. ಕ್ವಾಲಿಟಿ ಕಾನ್ಶಿಯಸ್, ಒಳ್ಳೆ ಬ್ರ್ಯಾಂಡ್ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು PVC ಪೈಪ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. 5, 6, 8 ಕಿಲೋಮೀಟರ್ ವರೆಗೂ PVC ಪೈಪ್ ನಾವು ಕೊಟ್ಟಿದೀವಿ ಆಯ್ತಾ. ಅಥವಾ ಅದಕ್ಕೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಡ್ರಿಪ್ ಇರಿಗೇಷನ್ ಪೈಪ್ ಹಂಗೆ ನಮ್ದು ನಾವು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. 100% ವರ್ಜಿನ್ ಇಂದ ಮಾಡ್ತಾ ಇದೀವಿ. ಅದು ನಿಯರ್ ಬೈ 12ರಿಂದ 15 ವರ್ಷವರೆಗೂ ISI ಬ್ರ್ಯಾಂಡ್ ತಗೊಂಡ್ಬಿಟ್ರೆ 12ರಿಂದ 15 ವರ್ಷ ಏನೂ ಆಗಲ್ಲ ನಮ್ಮ ಡ್ರಿಪ್ ಇರಿಗೇಷನ್ ಪೈಪ್ಗಳು. ಸೆಕೆಂಡ್ಸ್ ನಾಗ ನಮ್ದು ಯಾವ್ದು ಪ್ರೋಸೆಸ್ ಮಾಡಲ್ಲ. ಅದಕ್ಕಾಗಿ ರೈತ ಬಾಂಧವರಿಗೆ ಮಿಸ್ಗೈಡ್ ಆಗಬಾರ್ದು ಅಂತ ಬಿಟ್ಟು ನಾವು ಫ್ಯಾಕ್ಟ್ರಿನೇ ವಿಸಿಟ್ ಮಾಡಿಸ್ಬಿಟ್ಟು ಅವ್ರಿಗೆಲ್ಲ ತೋರಿಸ್ತಾ ಇದೀವಿ. ಬನ್ನಿ ಒಂದ್ಸರಿ ನಮ್ಮ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿಸ್ತೀವಿ. ನಮ್ಮ ಫ್ಯಾಕ್ಟ್ರಿಯಾಗ ನೀವು ಹೆಂಗ್ ಉತ್ಪಾದನೆ ಆಗ್ತಾ ಇದೆ, ಏನ್ ಮಿಕ್ಸ್ ಮಾಡ್ತಾ ಇದೀವಿ, ಹೆಂಗ್ ಆಗ್ತಾ ಇದೆ ಅಂತ ನಿಮ್ಗೆಲ್ಲ ಡೀಟೇಲ್ ತೋರಿಸ್ತೀವಿ ನಾವು ಪಾಯಿಂಟ್ ಇಂದ. ಅದೇನ್ ತೊಂದರೆ ಇಲ್ಲ. ಓಕೆ ಬನ್ನಿ ಸರ್, ಫ್ಯಾಕ್ಟ್ರಿಗೆ ಹೋಗಿ ಬರೋಣ. ಆಯ್ತು, ಬನ್ನಿ ಹೋಗೋಣ.
ಸರ್ ಈಗ ನಾವು ಲ್ಯಾಬ್ಗೆ ಬಂದಿರೋ ಉದ್ದೇಶ ಸರ್? ಹಾ ನೋಡ್ರಿ, ISI ಪ್ರಾಡಕ್ಟ್ ಮೇಂಟೈನ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ಕಂಪಲ್ಸರಿ ಲ್ಯಾಬ್ ಮೇಂಟೈನ್ ಮಾಡಲೇಬೇಕು. ಯಾರು ಇವಾಗ ಬೇರೆ ಎಲ್ಲ ಹೇಳ್ತಾರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ನಾವು ISI ಪ್ರಾಡಕ್ಟ್ ಮಾಡ್ತೀವಿ ಅಂತ. ಆದ್ರೆ ಎಲ್ಲರೂ ಕಂಪಲ್ಸರಿ ಮಾಡಲ್ಲ. ಈ ಲ್ಯಾಬ್ ಕರ್ಕೊಂಡ್ಬಂದಿ ಉದ್ದೇಶನೇ ಅದೇ. ಇಲ್ಲಿ ಪೂರ ನೀವು ಪ್ರಾಡಕ್ಟ್ ಚೆಕ್ ಮಾಡ್ರಿ, ಕ್ವಾಲಿಟಿ ನೋಡ್ರಿ, ಒಂದ್ಸರಿ ವಿಸಿಟ್ ಮಾಡ್ರಿ. ಕಂಪಲ್ಸರಿ ಬಂದು ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ನೀವು ಕ್ವಾಲಿಟಿ ಸರ್ಟಿಫಿಕೇಶನ್ ಮಾಡ್ಕೊಂಡು ಹೋಗ್ರಿ. ಈ ಲ್ಯಾಬ್ ಆಗಿ ನಾವೆಲ್ಲ 100% ಎಲ್ಲ ಪೂರ ಕ್ವಾಲಿಟಿ ಚೆಕ್ ಮಾಡ್ತೀವಿ. ಇಲ್ಲಿ PVC ಪೈಪು ಮತ್ತೆ ಲ್ಯಾಟ್ರಲ್ ಎಲ್ಲ ಪ್ರಾಡಕ್ಟ್ ನ ಇಲ್ಲಿ ಪೂರ ನಾವೆಲ್ಲ ಚೆಕಿಂಗ್ ಮಾಡ್ತೀವಿ. ಸೊ ನಾವು ಸುಮ್ನೆ ಮಾಲ್ ಏನ್ ತಂದು ಮಾರ್ಕೆಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿಲ್ಲ ಅಂತದೇ ಇಲ್ಲ. ಇಲ್ಲೆಲ್ಲ 100% ನಮ್ಗೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ. ಪೂರ ಐಟಮ್ ಎಲ್ಲ 100% ಚೆಕಿಂಗು ಆಗ್ತಿದೆ ಪೂರ ಎಲ್ಲ ಕ್ವಾಲಿಟಿ ಎಲ್ಲ. ಹಾಗಿಲ್ಲಕ್ಕೆ ಇಂಪೋರ್ಟ್ ಮಾಡ್ಬಿಟ್ವಿ, ಇಂಪೋರ್ಟ್ ಮಾಡಿ ಸುಮ್ನೆ ಮಾಲ್ ತಂದು ನಿಮಗೆ ಕೊಡ್ತಿದೀವಿ ಅಂತ ಉದ್ದೇಶ ನಮ್ದೇನಿಲ್ಲ. ನಮ್ದು ಉದ್ದೇಶನೇ ಕ್ವಾಲಿಟಿ ಕೊಡ್ಬೇಕು ಮತ್ತೆ ಮಂದಟ್ ಮಾಡ್ಬೇಕು ಕಸ್ಟಮರ್ಗೆ ಅಂತ. ಮೋಸ ಆಗ್ಬಾರ್ದು ಅಂತ ಒಂದೇ ಒಂದು ಇಂಟೆನ್ಷನ್. ಅದಕ್ಕೋಸ್ಕರ ಒಂದೇ ಕಾರಣಕ್ಕೋಸ್ಕರ ನೀವು ನಮ್ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಸೊ ರೈತರು ಯಾವುದೇ ರೀತಿ ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮ ಹತ್ರ ಬಂದಾಗ ನೀವೇನು ಅನುಮಾನ ಪಡೋದೇ ಬೇಕಿಲ್ಲ. 100% ಟ್ರಾನ್ಸ್ಪರೆನ್ಸಿನ ನಾವು ಹೇಳ್ತೀವಿ ನಿಮಗೆ. ಸರ್ ಈಗ ನೀವು PVC ಪೈಪ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಇದಕ್ಕೆ ಏನೇನು ಮಟೀರಿಯಲ್ ಯೂಸ್ ಮಾಡ್ತೀರಾ, ಮತ್ತೆ ಯಾವ ಸೈಜ್ ಅಲ್ಲಿ ಬರುತ್ತೆ, ಯಾವ ಕ್ವಾಲಿಟಿ ಇರುತ್ತೆ, ಮತ್ತೆ ಎಷ್ಟು ದಿವಸ ಬಾಳಿಕೆ ಬರುತ್ತೆ, ಗ್ಯಾರಂಟಿ ವಾರಂಟಿ ಏನು, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಹಾ ನೋಡ್ರಿ, ಇದು ನಮ್ದು PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್. ಎಲ್ಲ ಇಂಥವು ಗ್ರೇ ಕಲರ್ ಪೈಪು ಎಲ್ಲ PVC ಒರಿಜಿನಲ್ ಇರ್ತಾವ ಅಂತ ಏನ್ ಹೇಳಕ್ ಆಗಲ್ಲ. ಈಗ ನಾವ್ ಏನ್ ಮಿಕ್ಸ್ ಮಾಡ್ತೀವಿ, ಎಷ್ಟು ಮಟೀರಿಯಲ್ ಮಿಕ್ಸ್ ಮಾಡ್ತೀವಿ ಅದ್ರ ಮೇಲೆ ಮೈಂಡ್ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ನಾವು ಕನ್ಫರ್ಮ್ ಮಾಡಬಹುದಕ್ಕೆ ನಮ್ಮ ಕ್ವಾಲಿಟಿ ಹೆಂಗ್ ಬರುತ್ತೆ ಅಂತ ಹೇಳಿ. ಓಕೆನಾ? ಬರೀ ಸುಮ್ನೆ ಅಂತದಿ ಗ್ರೇ ಕಲರ್ ರೌಂಡ್ ಪೈಪ್ ಇದೆ, ಭಾರಿ ಚೆನ್ನಾಗಿದೆ ಕ್ವಾಲಿಟಿ ಅನ್ನೋದು ಏನು ನಾವು ಕನ್ಫರ್ಮೇಶನ್ ಹೇಳಕ್ಕೂ ಚಾನ್ಸೇ ಇಲ್ಲ. ಸರ್ ಇದ್ರಲ್ಲಿ ಏನೇನು ಮಟೀರಿಯಲ್ ಯೂಸ್ ಮಾಡ್ತೀರಿ ಸರ್? ಹಾ ನಾವು ಪ್ಯೂರ್ ರೆಸಿನೇ ಮಿಕ್ಸ್ ಮಾಡ್ತೀವಿ. ಇದಾಗೆ ಬೇರೆ ತರ ಏನು ನಾವು ರಾ ಮೆಟೀರಿಯಲ್ ಬೇರೆ ಯೂಸ್ ಮಾಡಲ್ಲ. ಇದಕ್ಕೆ ಏನು ISI ಕ್ವಾಲಿಟಿ ನಾವು ಏನ್ ಮೇಂಟೈನ್ ಮಾಡಬೇಕು ಅಷ್ಟು ಮಾತ್ರ ಮಿಕ್ಸ್ ಮಾಡಿ ನಾವು 100% ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ತಿದೀವಿ. ಈ ಪೈಪ್ ಅನ್ನು ನಾವು 100% ಲೈಫ್ ಲಾಂಗ್ ಗ್ಯಾರಂಟಿ ಹೇಳ್ತೀವಿ ರೈತರಿಗೆಲ್ಲ. ಒಂದ್ಸರಿ ತಗೊಂಡೋಗಿ ಪೀಳಿಗೆಯಿಂದ ಪೀಳಿಗೆ ನೀವು ತಗೊಂಡೋಗಿ ನಿಮ್ ಮಕ್ಳು ತನಕ ಕೆಲಸ ಬೋತೀವಿ ಪೈಪು. ಅಲ್ಲಿವರೆಗೂ ನೀವು ಯೋಚನೆ ಮಾಡೋದೇ ಬೇಕಿಲ್ಲ. ಯಾಕೆ ಎಷ್ಟು ಹೇಳ್ತಿದೀವಿ ಗ್ಯಾರಂಟಿ ಅಂದ್ರೆ ಅಷ್ಟು ಪ್ರಕಾರ ನಾವು ಕ್ವಾಲಿಟಿ ಇಲ್ಲಿ ಮೇಂಟೈನ್ ಮಾಡಿದೀವಿ. ಸರ್ ಈಗ ಇದರಲ್ಲಿ ಸೈಜಸ್ ಏನೇನ್ ಬರುತ್ತೆ ಸರ್? ಯಾವ ಸೈಜ್? ನಾವು ಇವಾಗ 15 ಇಂಚಿಂದ ತಗೊಂಡು 8 ಇಂಚ್ವರೆಗೂ ಪೈಪು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ಸರ್ ಈಗ ಲ್ಯಾಟ್ರಲ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರೆ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀರಾ? ಹಾ ನಾವು ಲ್ಯಾಟ್ರಲ್ ಕೂಡ ISI ಕ್ವಾಲಿಟಿ ಮೇಂಟೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದು ನೋಡ್ರಿ, ಇದು ವಿಮಲ್ ಗೋಲ್ಡ್ ಅಂತ, ಇದು ನಮ್ದು ISI ಬ್ರ್ಯಾಂಡ್. ಇದು ಪೂರ ಕರ್ನಾಟಕ ಪೂರ ಅಪ್ರೂವಲ್ ಉಂಟು. ಹಾರ್ಟಿಕಲ್ಚರು, ಅಗ್ರಿಕಲ್ಚರು ಮತ್ತೆ ಸಿರಿಕಲ್ಚರು ಈ 3 ಇದಾಗೆ ನೀವು ಯಾವ ರೈತರು ಎಲ್ಲಿ ಬೇಕಾ ಯೂಸ್ ಮಾಡಿದ್ರು ಇದಕ್ಕೆ ನಾವು ಆಲ್ ಓವರ್ ಕರ್ನಾಟಕ ಸಬ್ಸಿಡಿ ಬೇಕಾದ್ರೆ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ರೈತರಿಗೋಸ್ಕರ. ಇದಾಗೆ ನಾವು 12 mm, 16 mm ಮತ್ತೆ 20 mm ಸೈಜ್ ತನಕ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ಇದಾಗೆ ಇನ್ಲೈನು ಮತ್ತೆ ಆನ್ಲೈನ್ ಎರಡು ಪ್ರೊಡ್ಯೂಸ್ ಮಾಡ್ತಿದೀವಿ. ಓಕೆ ಸರ್, ಯೂಶುವಲಿ ನಮ್ಗೆ ಏನ್ ಕಂಪ್ಲೇಂಟ್ ಬರುತ್ತಪ್ಪ ಅಂತಂದ್ರೆ ಉಪ್ಪು ನೀರು ಅಥವಾ ಗಡಸ್ ನೀರು ಬಂದ್ರೆ ಅದೆಲ್ಲ ಪೈಪ್ ಹೋಲ್ ಎಲ್ಲ ಸ್ಟಕ್ ಆಗುತ್ತೆ ಅನ್ನೋ ತರ ಬರುತ್ತೆ. ಹಾ ಇದೇ ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ಏನು ಒಳಗೆ ಡ್ರಿಪ್ಪರ್ ಯೂಸ್ ಮಾಡ್ತಿದೀವಲ್ಲ ಅದು 100% ISI ಯೂಸ್ ಮಾಡ್ತಿದೀವಿ. ಆ ಕಾರಣದಲ್ಲಿ ಅದ್ರ ಜಲ್ದಿ ನಿಮಗೆ ಎಲ್ಲೂ ಕಂಪ್ಲೇಂಟ್ ಬರಲ್ಲ. ಓಕೆ, ಬಾಕಿ ಎಷ್ಟು ದಿವಸ ಬರುತ್ತೆ ಸರ್ ಇದು? ಇದಕ್ಕೆ ನಾವು 5 ವರ್ಷ ಅಂತೂ ಕಂಪಲ್ಸರಿ ಗ್ಯಾರಂಟಿ ಕೊಡ್ತಾನೆ ಇದೀವಿ. ಇದಕ್ಕಿಂತ ಮುಂದೆ ಬರುತ್ತೆ, ಯಾಕಂದ್ರೆ ನಾವು ಇದಕ್ಕೆ ಯೂಸ್ ಮಾಡಿ 100% ಒರಿಜಿನಲ್ ಕ್ವಾಲಿಟಿನ ಯೂಸ್ ಮಾಡ್ತಿರೋದು. ಓಕೆ ಸರ್, ನಿಮ್ಮ ಹತ್ರ ಸಿಗುವಂತಹ ಟ್ಯಾಂಕ್ ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಹಾ ನಾವು ನೋಡ್ರಿ, ಇವಾಗ ಟ್ಯಾಂಕ್ ಅಲ್ಲಿ ಬಂದು 300 ಲೀಟರ್ದು, 500 ಲೀಟರ್ದು, 750 ಲೀಟರ್, 1000 ಲೀಟರ್, 1000 ಲೀಟರ್, 2000 ಲೀಟರ್, 3000 ಲೀಟರ್ ಮತ್ತೆ 5000 ಲೀಟರ್ ತನಕ ನಾವು ಕೆಪಾಸಿಟಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ನಾವು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೋಸ್ಕರ ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಲ್ಲ 100% ನಮ್ದೆಲ್ಲ ಹೋಮ್ ಮೇಡ್ ಇದೆ. ಪೂರ ಇಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಪೂರ 100% ವರ್ಜಿನೇ ಯೂಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕಾಗಿ ಇದಕ್ಕೆ ನಾನ್ ವರ್ಜಿನ್ ನಾವು 1% ಯೂಸ್ ಮಾಡ್ತಿಲ್ಲ. ಸರ್ ಈಗ ನಾವು ಗೊಬ್ಬರ ಸಿಂಪಡಣೆ ಮಾಡಕ್ಕೆ, ಔಷಧಿ ಸಿಂಪಡಣೆ ಮಾಡಕ್ಕೆ ಏನ್ ಟ್ಯಾಂಕ್ ಗಳು ಬಳಸ್ತೀವಲ್ಲ ಸರ್, ಇದು ಎಷ್ಟು ವರ್ಷ ಬಾಳಿಕೆಗೆ ಬರುತ್ತೆ ಸರ್? ಇದಕ್ಕೆ ನಾವು 5 ವರ್ಷ ಕಂಪಲ್ಸರಿ ಗ್ಯಾರಂಟಿ ಕೊಡ್ತಿದೀವಿ. 5 ವರ್ಷದಾಗೆ ಏನು ಎನಿ ಪ್ರಾಬ್ಲಮ್ ಅದ ಒಡ್ಡೋಯ್ತು, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾಯ್ತು ಅಂದ್ರೂ ನಾವು ಅದಕ್ಕೋಸ್ಕರ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ ಕಸ್ಟಮರ್ಗೆ. ಇದು ಮಲ್ಟಿಪರ್ಪಸ್ ಇದೆ. ಇದು ಹೋಮ್ ಮೇಡ್ ಮನೆಗೂ ಯೂಸ್ ಮಾಡಬಹುದು. ನಾವು ರೈತರು ಔಷಧಿ ಎಲ್ಲ ಸಿಂಪಡಣೆ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡಬಹುದು. ಸರ್ ಈಗ ನಿಮ್ಮ ಹತ್ರ ಸಿಗುವಂತ ಮಲ್ಚಿಂಗ್ ಪೇಪರ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ಹಾ ನಾವು ನೋಡ್ರಿ, ಇವಾಗ 15 ಮೈಕ್ರಾನ್, 20 ಮೈಕ್ರಾನ್, 25 ಮೈಕ್ರಾನ್, 30 ಮೈಕ್ರಾನ್ ಮತ್ತೆ 15 ಮೈಕ್ರಾನ್ 50 ಮೈಕ್ರಾನ್ ವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಅದರಲ್ಲಿ 2 ಅಡಿ, 2.5 ಅಡಿ, 3 ಅಡಿ, 3.25 ಅಡಿ, 4 ಅಡಿ, 5 ಅಡಿ, 6 ಅಡಿ, 7 ಅಡಿವರೆಗೂ ನಾವು ಮಲ್ಚಿಂಗ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ಇದರಲ್ಲೂ ನಾವು 100% ಒರಿಜಿನಲ್ ಕ್ವಾಲಿಟಿನೇ ಮೇಂಟೈನ್ ಮಾಡ್ತಿದೀವಿ. ಇದರಲ್ಲಿ ಯಾವುದೇ ಆದ ನಾವು RP ಎಲ್ಲ ಏನು ಯೂಸ್ ಮಾಡ್ತಿಲ್ಲ, ಸೆಕೆಂಡ್ ಕ್ವಾಲಿಟಿ ಏನು ಯೂಸ್ ಮಾಡ್ತಿಲ್ಲ.
ಆ ಕಾರಣಕ್ಕೆ ನಮ್ಮದು ನೀವು ಏನ್ ಮಲ್ಚಿಂಗ್ ಮ್ಯಾನೇಜ್ ನೀವು ತಗೊಂಡು ಹೋಗ್ತಿರಲ್ಲ, ಆಫ್ಟರ್ 2 months 3 months ಯಾ 6 months ಆಫ್ಟರ್ ವರ್ಡ್ಸ್ ನೀವು ಕವರ್ ಒಂದು ಲಿಫ್ಟ್ ಮಾಡಿದ್ರೆ ಒಂದು ತರದ ಪುಡಿ ಏನು ಬರಲ್ಲ. ಆಸ್ ಯೂಶುವಲ್ ಏನ್ ಕವರ್ ನೀವು ಹಾಕಿರಲ್ಲ ಅದೇ ಪ್ರಕಾರ ನಿಮಗೆ ಮತ್ತೆ ತೆಗಿಬಹುದು ನೀವು. ಸೊ ಅದಕ್ಕೋಸ್ಕರ ಮತ್ತೆ ನೀವು ಖರ್ಚು ಮಾಡೋದೇನು ಬೇಕಾಗಲ್ಲ. ಆ ಕಾರಣದಿಂದ ನಮ್ ಮ್ಯಾಕ್ಸಿಮಮ್ ನೀವು ಮಲ್ಚಿಂಗ್ ಯೂಸ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಇವಾಗ ಹೆಂಗಾಗಿದೆ ಪ್ರೊಮೋಗ್ರಾನೇಟ್, ಅಡಿಕೆ ಕೋಸ ಮತ್ತೆ ತೆಂಗು ಕೋಸನೆಲ್ಲ ಆಲ್ರೆಡಿ ಮತ್ತೆ ಇದು ಸ್ವಲ್ಪ ಎಲ್ಲ ಜಾಸ್ತಿ ಜನ ಎಲ್ಲ ಯೂಸ್ ಮಾಡ್ತಾರೆ, ರೈತರೆಲ್ಲ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಆಡಿ ಮತ್ತೆ ಏಡಿ 2 feet ಇಂದು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ರೈತರಿಗೆಲ್ಲ ಕಂಟಿನ್ಯೂ ಸಪ್ಲೈ ಮಾಡ್ತಾ ಇದೀವಿ. ಓಕೆ ಸರ್. ಸರ್ ಇದೆಲ್ಲ ಈಕೋ ಫ್ರೆಂಡ್ಲಿ ಆಗಿರುತ್ತೆ ಸರ್? ಹೌದು, 100% ಈಕೋ ಫ್ರೆಂಡ್ಲಿ ಆಗಿರುತ್ತೆ ನಿಮಗೆ. ನೋಡಿ ನಿಮ್ಗೆಲ್ಲ ಟೋಟಲ್ ಫ್ಯಾಕ್ಟ್ರಿ ಎಲ್ಲ ವಿಸಿಟ್ ಮಾಡಿಸ್ಕೊಂಡ್ ಬಂದ್ವಿ. ಏನಾಗ್ತಾ ಇದೆ ಅಂತಂದ್ರೆ ಬಹಳ ಜನ ಅಂತಾರೆ ಯಾಕೆ ಬೈ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ. ಎಲ್ಲ ಟ್ರೇಡಿಂಗ್ ಅಲ್ಲಿಂದ ತಂದು ಮಾರ್ಕೊಟ್ಟು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಡೈರೆಕ್ಟ್ ರೈತರನ್ನೇ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿಸಿ ರೈತರು ನೋಡಿ ಅವ್ರಿಗೆ ಏನ್ ಕ್ವಾಲಿಟಿ ಹಾಕ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂತ ಕ್ಲೀನ್ ಆಗಿ ಎಲ್ಲ ನಿಮಗೆ ಗೊತ್ತಾಗಬೇಕು. ಎಂತೆಂತ ಮಿಷಿನ್, ಎಂತೆಂತ ಟೆಕ್ನಾಲಜೀಸ್ ನಾವು ಯೂಸ್ ಮಾಡ್ತಾ ಇದೀವಿ, ಇವತ್ತಿನ ಕಾಲಕ್ಕೆ ಏನ್ ಅವಶ್ಯಕತೆ ಇದೆ, ಎಷ್ಟು ಮಾಡರ್ನ್ ಟೆಕ್ನಾಲಜೀಸ್, ಆಟೋಮೇಶನ್ ಮಾಡಿದ ಮಿಷಿನ್ಸ್ ನಾವು ಹೆಂಗ್ ರೆಡಿ ಮಾಡ್ತಾ ಇದೀವಿ ಅಂತ ಎಲ್ಲ ನಿಮ್ಗೆ ಎಲ್ಲ ತೋರಿಸಿದ್ವಿ ಇಷ್ಟೆಲ್ಲ ಪಾಯಿಂಟ್ ನಾಗೆ. ಓಕೆ ಸರ್, ಈಗ ಸಬ್ಸಿಡಿ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಸಬ್ಸಿಡಿನಾಗೆ ನಮ್ದು ಕರ್ನಾಟಕ ಗೌರ್ಮೆಂಟ್ ಹಾರ್ಟಿಕಲ್ಚರ್ ಅಂಡ್ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ದು ಸಬ್ಸಿಡಿ ಅಪ್ರೂವಲ್ ಇದೆ. ನೀವು ರೈತರಿಗೆ 90% ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಅಪ್ರೂವಲ್ ಬರುತ್ತೆ ಪಾಯಿಂಟ್ ಗೆ. ನಮ್ದೆಲ್ಲ ಟೆಕ್ನಿಕಲಿ ಟೀಮ್ ಇದೆ, ನಿಮಗೆಲ್ಲ ಟೋಟಲ್ ನಿಮ್ದೆಲ್ಲ ಏನೇನು ಅವಶ್ಯಕತೆ ಇದೆ ಡಾಕ್ಯುಮೆಂಟ್ಸ್ ಗಳೆಲ್ಲ ಡೀಟೇಲ್ ತಿಳಿಸ್ತಾರೆ. ಅದ್ರ ಪ್ರಕಾರ ನೀವು ಡಾಕ್ಯುಮೆಂಟ್ಸ್ ಕೊಟ್ರೆ ನಿಮ್ಗೆಲ್ಲ ಸಬ್ಸಿಡಿ ಫೈಲ್ ನ ಅಪ್ರೂವಲ್ ಮಾಡಿಸಿ ನಿಮ್ದೆಲ್ಲ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಬರಂಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ನಮ್ಮ ಕಂಪನಿ ಕಡೆಯಿಂದ ನಿಮಗೆ. ಆಮೇಲೆ ಸರ್, ಈಗ ನಿಮ್ಮ ಒಂದು ಪ್ರಾಡಕ್ಟ್ ಗಳು ಕೇವಲ ಚಳ್ಳಿಕೆರೆಯಲ್ಲಿ ಮಾತ್ರ ಸಿಗುತ್ತಾ ಅಥವಾ ಥ್ರೂಔಟ್ ಕರ್ನಾಟಕ ಸಪ್ಲೈ? ಇಲ್ಲ, ಆಲ್ ಓವರ್ ಕರ್ನಾಟಕ ನಮ್ದೆಲ್ಲ ನೆಟ್ವರ್ಕ್ ಇದೆ ಪಾಯಿಂಟ್ ಇಂದ. ಯಾವುದೇ ಡಿಸ್ಟಿಕ್ ಇಂದ ಯಾವುದೇ ಕಡೆಯಿಂದ ನಮ್ಗೆ ಎನ್ಕ್ವೈರಿ ಬಂದ್ರು ಎಲ್ಲ ಟೋಟಲ್ ನಮ್ಮ ಕಡೆಯಿಂದ ಟೆಕ್ನಿಕಲಿ ಟೀಮ್ ಇದೆ ನಮ್ದು. ಎಲ್ಲ ಡೀಟೇಲ್ ತಿಳಿಸಿ ನಿಮ್ಗೆ ಎಲ್ಲ ಅವಶ್ಯಕತೆ ಇದೆ. ನಮ್ದೇ ಓನ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ, ನೀವು ಸ್ಪಾಟ್ ಡೆಲಿವರಿ ವ್ಯವಸ್ಥೆ ಬರುತ್ತೆ ನಿಮ್ಗೆಲ್ಲ ಪಾಯಿಂಟ್ ಇಂದ. ಓಕೆ ಸರ್, ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು, ನಮಸ್ಕಾರ. ಇದು ವಿಮಲ್ ಪೈಪ್ 4 ಇಂಚಿಂದು ನಿಮ್ಗೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀವಾಗ. ಇದು ನಾವು ಟೆಸ್ಟಿಂಗ್ ಮಾಡ್ತಿದ್ದೀವಿ ಪೈಪ್ನ, ನೋಡಿದ್ರಿ. ಪೂರ ಪೈಪ್ ಅಪ್ಪಚ್ಚಿ ಆಗ್ತಿದೆ, ಹೊರತು ಎಲ್ಲೂ ಕ್ರ್ಯಾಕ್ ಆಗ್ತಿಲ್ಲ. ಪೂರ ಹೆಚ್ಚು ಕಮ್ಮಿ ಈ ಗಾಡಿಯ ಪೂರ 6 kg ಪೈಪ್ ಲೋಡಿಂಗ್ ಆಗಿದೆ. ಹೆಚ್ಚು ಕಮ್ಮಿ 6 ರಿಂದ 8 ಟನ್ ಮಾಲ್ ಇದೆ ಇದಾಗೆ. ಪೈಪ್ ಪೂರ ಲೋಡಿಂಗ್ ಆಗಿದೆ ಗಾಡಿನಾಗೆ. ಈ ಪೈಪ್ ನೋಡ್ರಿ, ನಾವು ನೋಡಿದ್ವಲ್ಲ ಪೈಪ್ ನೋಡ್ರಿ, ಫುಲ್ ಅಪ್ಪಚ್ಚಿ ಆಗಿದೆ, ಹೊರತು ಎಲ್ಲೂ ಕ್ರ್ಯಾಕ್ ಆಗಿಲ್ಲ ನೋಡ್ರಿ. ಎಲ್ಲಿ ನೋಡಿದ್ರು ಕ್ರ್ಯಾಕ್ ಆಗಿಲ್ಲ. ಇದೇ ವಿಮಲ್ ಪೈಪ್ ನಾವು ನಿಮಗೆ ಕಳಿಸ್ತಿದ್ದೀವಿ ಇವಾಗ ನೋಡ್ರಿ. ಎಷ್ಟು ಕಲ್ಲು ಚುಚ್ಚಿದೆ, ಎಲ್ಲ ಚುಚ್ಚಿದೆ, ಅಲ್ಲಿಗೂ ಎಲ್ಲೂ ಏನು ಕ್ರ್ಯಾಕ್ ಆಗಿಲ್ಲ. ಇದೇ ಗಾಡಿಯಾಗಿ ನಿಮಗೆ ಕಳಿಸೋದು ನಾವು. ಉಲ್ಟಾ ಮಾಡ್ರಿ, ಸ್ಟ್ರೈಟ್ ಇಗ್ರಿ. ಮೇಲೆ ಸಿ ಟಾಪಿಗೆ. ಹಾಂ, ಉಲ್ಟಾ ಮಾಡ್ರಮ್ಮ, ಉಲ್ಟಾ ಹೊಡಿ. ಸಾಕು ಬಿಡಪ್ಪ, ಸೀದಾ ಮಾಡ್ರಿ ಮತ್ತೆಲ್ಲ. ಹೇಗೆ
ತೆಗಿ 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 ಹಾಂ ಸೀದಾ ಮಾಡಿ ಅಷ್ಟೇ ತೋರಿಸ್ತೀನಿ ಕ್ಲೀನಾಗಿ